ಸಚಿವ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ. KC ವೇಣುಗೋಪಾಲರನ್ನು ಭೇಟಿಯಾದರೂ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನೂ ಭೇಟಿಯಾಗ್ತಾರೆ, ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿದ್ದೀವಿ ನಿಮಗೆ. ನೋಡಿದ್ರೆ ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ ಅವರು. ದೇವೇಗೌಡರು ಕುಮಾರಸ್ವಾಮಿ, ರಾಜ್ಯದ ಒಬ್ಬ ಸಚಿವರು ಕೇಂದ್ರದ ಒಬ್ಬ ಸಚಿವರನ್ನು ಭೇಟಿಯಾದರೆ ಅಷ್ಟು ದೊಡ್ಡ ಚರ್ಚೆ ಆಗಬೇಕಾಗಿಲ್ಲ. ಅಫಿಷಿಯಲಿನೇ ಆದರೆ ಈ ಭೇಟಿಯಾಗಿ ನೋಡಿ, ರಾಜ್ಯದ್ದು ಇಂಥದ್ದೊಂದು ಕೆಲಸ ಇದೆ, ನನ್ನ ಡಿಪಾರ್ಟ್ಮೆಂಟದ್ದು ಇಂಥದ್ದೊಂದು ಕೆಲಸ ಇದೆ, ಅದು ಸ್ಟ್ರಕ್ ಆಗಿದೆ, ಇದು ಸ್ಟ್ರಕ್ ಆಗಿದೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಇದು ಅದನ್ನು ಮೀರಿದ್ದು ಭೇಟಿ ರಹಸ್ಯ ಅಲ್ಲ. ಫೋಟೋಗಳು ಬಂದಿದ್ದಾವೆ ಹೊರಗೆ. ಅಲ್ಲಿಗೆ ಸಂದೇಶ ಕೊಡುವ ಉದ್ದೇಶವೂ ಇದೆ. ಏನು ಸಂದೇಶ? ನಮ್ಮ ಭಾವಕ್ಕೆ, ನಮ್ಮ ಭಕ್ತಿಗೆ ಏನು ಸಂದೇಶ ಕೊಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಒಂದು ಭೇಟಿ ಇದರಲ್ಲಿ ನಡೆದಿದ್ದು. ದೇವೇಗೌಡರನ್ನು ಪಾರ್ಲಿಮೆಂಟ್ನಲ್ಲಿ ಕುಮಾರಸ್ವಾಮಿಯವರ ಕ್ಯಾಬಿನಲ್ಲಿ ಮೀಟ್ ಮಾಡಿದ್ರಂತೆ, ಕುಮಾರಸ್ವಾಮಿಯವರನ್ನು ಅವರ ದೆಹಲಿಯ ಗೆಸ್ಟ್ ಹೌಸ್ನಲ್ಲಿ ಮೀಟ್ ಮಾಡಿದ್ರಂತೆ. ಇದನ್ನೇನು ಅನ್ಕೊಳ್ಳೋಣ? GT ದೇವೇಗೌಡರು ಹೇಳ್ತಾರೆ ಮುಖ್ಯಮಂತ್ರಿ ಆಗುವುದಕ್ಕೆ ಬೆಂಬಲ ಕೋರುವುದಕ್ಕೂ ಹೋಗಿರಬಹುದು ಅಂತ. JDSನ ಶಾಸಕರು ಹೇಳ್ತಾ ಇದ್ದಾರೆ ಇದನ್ನು. ತಾವು ಮುಖ್ಯಮಂತ್ರಿ ಆಗುವುದಕ್ಕೆ ನಮ್ಮ ಪಕ್ಷದ 18 ಶಾಸಕರ ಬೆಂಬಲ ಕೇಳೋದಕ್ಕೆ ಹೋಗಿರಬಹುದು. ಒಂದು ವೇಳೆ ಆ ಸನ್ನಿವೇಶ ಬಂದರೂ ಕೂಡ ನಾನು ತಟಸ್ಥನಾಗಿರ್ತೀನಿ ಅಂತ GT ದೇವೇಗೌಡರು ಹೇಳಿದ್ದು. ಕೇಳಿಸ್ಕೊಳ್ಳಿ. ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ, ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ನು. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನಾನು ತಟಸ್ಥ. ನಾ ಯಾವ ಮಂತ್ರಿ ಆದರೆ ಯಾರನ್ನು ಕೇಂದ್ರದ ಮಂತ್ರಿ ಯಾವ್ದಾರ ಸ್ಟೇಟ್ ಇಶ್ಯೂ ಇರ್ಬೋದು ಅಥವಾ ವೈಯಕ್ತಿಕ ಸ್ನೇಹ ಇರ್ಬೋದು, ಹೋಗಿದ್ರೆ ಅದಕ್ಕೆ ಸಂಬಂಧ ಏನು? ಸತೀಶ್ ಜಾರಕಿಹೊಳಿ JDS ಸೇರ್ಕೋತಾರೆ, ಏನೇನು ಕೇಳ್ತಾರಲ್ಲಪ್ಪ ಅವರು. ಅವ್ರನ್ನೇ ಕೇಳಿದ್ರೆ ನೀವು ಹೇಳ್ತಾರೆ ವೈಯಕ್ತಿಕವಾಗಿ ಭೇಟಿನ ಅಥವಾ ಇಲ್ಲ ಯಾವ್ದಾರ ಕೇಂದ್ರದ ಯೋಜನೆಗಳಿಗೆ ಹೋಗಿದ್ರೆ ಅಂತ ಅಷ್ಟೇ. ಅವರೇನಾರ CM ಕುರ್ಚಿ ಮೇಲೆ ಕಣ್ಣಿಟ್ಟರೆ 100% ಆಗ್ತಾರೆ. ಸುಮ್ಮನೆ ಭೇಟಿ ಆಗಿಲ್ಲ. ಸುಮ್ಮನೆ ಕುಮಾರಣ್ಣಗೆ ಭೇಟಿ ಆಗಂತ ಪ್ರಶ್ನೆನೇ ಇಲ್ಲ. ಸತೀಶ್ ಅಣ್ಣ ಏನೋ ಸತೀಶ್ ಅಣ್ಣ ಪ್ಲಾನ್ ಇಟ್ಟೆ ಭೇಟಿ. ನೋಡ್ರಿ, ಸತೀಶ್ ಜಾರಕಿಹೊಳಿ ಭಾರಿ ಪ್ಲಾನಿಂಗ್ ಮೇಲೆ ಹೋಗ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸುಮ್ಮನೆ ಯಾರನ್ನೂ ಮೀಟ್ ಆಗಂಗಿಲ್ಲ. ಆ ಕೆಲಸ ಸಕ್ಸಸ್ ಆದಮೇಲೆ ಹೇಳೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನೀವು ಎಲೆಕ್ಷನ್ನು ನೋಡ್ಬೋದು. ತಾವು ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂಥ ಮಂತ್ರಿ CR ಪಾಟೀಲ್ ಅವರಿಗೆ ಮೀಟ್ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯೋಜನೆಗಳು ಬಗ್ಗೆ ನಾನು ಚರ್ಚೆನೇ ಮಾಡಬಾರ್ದ? ಇಲ್ಲಿ ಪಾಪ ಸದನದಲ್ಲಿ ಯಾರೂ ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಅಷ್ಟೇ ರೀ. ಅಫಿಷಿಯಲಿ ಕೆಲಸ ಇತ್ತು. ಒಬ್ಬ ಸಚಿವನಾಗಿ ಒಬ್ಬ ಕೇಂದ್ರ ಸಚಿವರನ್ನ ಮೀಟ್ ಮಾಡಬಾರ್ದಾ? ಇಂತಿಂಥ ವಿಷಯಕ್ಕೆ ಹೋಗಿದ್ದೆ ಅಂದ್ಬಿಟ್ರೆ ಮುಗಿದು ಹೋಗಿರೋದಪ್ಪ. ಸತೀಶ್ ಜಾರಕಿಹೊಳಿ ಅವ್ರು ಕೇಳಿದ್ರೆ ಬೆಂಗಳೂರಿಗೆ ಬಂದು ಮಾತಾಡ್ತೀನಿ ಅಂತಾರೆ ಅವರು. ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗುವ ವಿಷಯ ಪಕ್ಷದ ವರಿಷ್ಠರಿಗೂ ತಿಳಿಸಿದ್ರಂತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲವಂತೆ, ರಾಜ್ಯಾಧ್ಯಕ್ಷರ ಬದಲಾವಣೆಯೂ ಇಲ್ಲವಂತೆ. ಆಯ್ತು, ಹಂಗಿದ್ರೆ ಭೇಟಿ ಯಾಕೆ ಅಂದರೆ ಬೆಂಗಳೂರಿಗೆ ಬಂದು ಹೇಳ್ತೀನಿ ಅಂದರು. ಕೇಳಿಸ್ಕೊಳ್ಳಿ. ನಿನ್ನೆ ಹೇಳಿದ್ವಿ ಖರ್ಗೆಜಿ ಅವರಿಗೆ, ಅದನ್ನೇ ನಾಳೆ ಅಲ್ಲಿ ಹೇಳ್ತೀವಿ ಅಷ್ಟೇ. ನಿನಗೆ ಖರ್ಗೆಜಿ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಭೇಟಿಯಾಗಿದ್ದೀವಿ, ಏನು ಮಾತಾಡಿದ್ವಿ ಅಂತ ಅವ್ರಿಗೆ ಹೇಳಿದ್ದೀವಿ. ಅವ್ರು ಹೇಳ್ತಾರೆ ಅದು ಇಲ್ಲ, ಅದು ಇದೆ. ಈಗ ಇದ್ದಾರಲ್ಲ ಅಧ್ಯಕ್ಷರು ಇದ್ದಾರೆ, ಅವರು ಇದ್ದಾರೆ, CM ಅವರು ಇದ್ದಾರೆ. ಮತ್ತೆ ಎಲ್ಲಿಗೆ ಬದಲಾವಣೆ ಪ್ರಶ್ನೆ ಎಲ್ಲಿ ಬಂತಂದ್ರಿ? CM ಅವ್ರ ಬದಲಾವಣೆ ಪ್ರಶ್ನೆ ಇಲ್ಲ. ಅದನ್ನೇ ನಾಳೆ ಅಲ್ಲಿ ಸವಿಸ್ತಾರವಾಗಿ ಬೆಂಗಳೂರಲ್ಲಿ ಹೇಳ್ತೀವಿ. ಅದನ್ನೇ ಹೇಳ್ತೀವಿ, ನಾಳೆ ಬೆಂಗಳೂರಲ್ಲಿ ಹೇಳ್ತೀವಿ. ಈಗ ಒಂದು ಅಧ್ಯಕ್ಷ ಹೇಳಿದ್ದೀವಿ. ನಿನ್ನೆ ಇನ್ನೊಂದಿತ್ತು, ಪೂರ್ತಿ ಹೇಳೋದಕ್ಕೆ ಟೈಮ್ ಇಲ್ಲ. ಹಾಲಿನ ರೇಟ್ ಜಾಸ್ತಿ ಆಗಿದೆ. ಲೀಟ್ರಿಗೆ 4 ರೂಪಾಯಿ ಹಾಲು, ಮೊಸರು ಸದ್ಯಕ್ಕಷ್ಟೇ. ಮತ್ತು ಅದರ ಉತ್ಪನ್ನಗಳ ಬೆಲೆಗಳು ಏನೇನು ಜಾಸ್ತಿ ಆಗ್ತಾವೋ ಏನೋ. ಏನಿದು ಹಿಂಗಾಗ್ಬಿಡ್ತು ಅಂದರೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಕರ್ನಾಟಕಕ್ಕಿಂತ ಜಾಸ್ತಿ ಇದೆ ಅಂತ ಒಂದು ಸ್ಪಷ್ಟೀಕರಣ ಇದೆ. ಕರ್ನಾಟಕಕ್ಕಿಂತ ಅಲ್ಲೆಲ್ಲ ಜಾಸ್ತಿ ಇದೆ ಬಿಡ್ರಿ ಅಂತ. ಹೆಚ್ಚುವರಿಯಾದ 4 ರೂಪಾಯಿಗಳನ್ನು ರೈತರಿಗೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಇದ್ದಿದ್ದರಲ್ಲೇ ಸಮಾಧಾನ. 4 ರೂಪಾಯಿ ಅಂದರೆ ಹೈನುಗಾರರಿಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತ. ಅದರ ಜೊತೆಗೆ
ಪೆಂಡಿಂಗ್ ಉಳ್ಕೊಂಡಿರೋದೊಂದು ಇದೆಯಲ್ಲ, ನನ್ನ ಶಾಕ್ ಅದ ಅದನ್ನ ಕೇಳಿ 690 ಕೋಟಿ ರೂಪಾಯಿ ಅಂತ ಸಹಾಯಧನ ಪೆಂಡಿಂಗ್ ಉಳ್ಕೊಂಡಿರೋದು ಹೈನು ಉತ್ಪಾದಕರಿಗೆ 1 ಲೀಟ್ರಿಗಿಂತಿಷ್ಟು ಅಂತ ಕೊಡ್ತಾರೆ. ಅದೊಂದು ಬಿಡುಗಡೆ ಮಾಡಿಬಿಟ್ರೆ ಹಸು ಕಟ್ಕೊಂಡು ಎಮ್ಮೆ ಕಟ್ಕೊಂಡು ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇರೋರು ತಂಪೊತ್ತಿನಲ್ಲಿ ನಿಮ್ಮನ್ನು ನೆನೆಸ್ಕೊತಾರೆ. ಅದೊಂದು ಕೆಲಸ ಮಾಡಿ. ಇನ್ನು ಉಳಿದವರು 4 ರೂಪಾಯಿ ಜಾಸ್ತಿ ಕೊಟ್ಟು ಪ್ರತಿ ಲೀಟ್ರ್ ಹಾಲನ್ನು ತಗೋಬೇಕಷ್ಟೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.